ಇವತ್ತು ನನಗೆ ತುಂಬ ಬೇಜಾರಾಗ್ತಿದೆ. ಇವತ್ತು ನಾನೇನೇದು ವರ್ಕು ಮಾಡಿಲ್ಲ. ಬಾಸ್ ಇವತ್ತು ನನಗಂತೂ ಬೈದೇ ಬೈತಾರೆ. ಬೇಜಾರಾಗ್ತಿದೆ. ಇವತ್ತಿನ ದಿನ ಯಾಕೆ ಬರಬೇಕಾಗಿತ್ತು ಅನಿಸ್ತಿದೆ. ಮಚ್ಚ, ನೀನೇನಾದರೂ ಆಫೀಸಿಂದ ವರ್ಕ್ ಮಾಡಿದೇನೋ? ನಾನಂತೂ ಮಾಡಿಲ್ವೋ. ಇವತ್ತು ಬಾಸ್ ಬರಲ್ಲ ಅನ್ಸುತ್ತೋ ಮಚ್ಚ. ಏನಾದ್ರು ನಮಗೂ ಒಳ್ಳೇದೇ ಆಗುತ್ತೆ. ಬಾಸ್ ಸ್ವಲ್ಪ ಬರೋದು ಲೇಟ್ ಆದ್ರೂ ಬರೋಕ್ಕಾಗಲ್ಲ ಅನ್ಸುತ್ತೆ. ಏನೋ ಅವ್ರಿಗೆ ಟ್ರಾಫಿಕ್ ಜಾಮ್ ಅಂತೆ, ಹೊಟ್ಟೆ ಬೇರೆ ಹಸಿತೈತಂತ ಅವ್ರಿಗೆ. ಹೋಟೆಲ್ಗೆ ಹೋಗೋರೆ ನಲ್ಲೇ ನನ್ನ ಅತ್ತೆ ಮಗವನು ಮಚ್ಚ, ಅವನಿಗೆ ಹೇಳಿದ್ದೀನಿ ಅವನು ಅಲ್ಲೇ ವೇಟ್ ಮಾಡಿಸು ಅಂತ. ಹೌದೇನೋ ಮಚ್ಚ, ಇದಂತೂ ಒಳ್ಳೆ ಕೆಲಸ ಕಣೋ. ನಮಗೆ ಒಳ್ಳೇದೇ ಆಗುತ್ತೆ. ಹೌದು ಕಣೋ ಮಚ್ಚ, ಇದಂತೂ ಒಳ್ಳೆ ಐಡಿಯಾ ಕಣೋ. ಬಾ ಇವಾಗ ವರ್ಕ್ ಮಾಡೋಣ. ಸರಿ ಕಣೋ ಮಚ್ಚ. ಇವತ್ತು ಯಾರು ಬಂದಿಲ್ವಾ ಆಫೀಸ್ಗೆ? ಓಯ್, ನಾನು ಬಂದೀನಿ. ಅಲ್ಲ, ನೀನೇನಾದ್ರೂ ಆಫೀಸಿಂದ ವರ್ಕ್ ಮಾಡಿದ್ದ? ಅಯ್ಯೋ, ನಾವೆಲ್ಲ ಹುಡುಗಿರು, ನಮ್ಗೆಲ್ಲರೂ ಜವಾಬ್ದಾರಿ ಅನ್ನೋದು ಇರುತ್ತೆ. ನಾನು ಮಾಡಿದ್ದೀನಿ. ಏ, ಬಾಸ್ ಬರಲ್ಲ. ಓಯ್, ಯಾರಾದ್ರೂ ನನ್ನನ್ನು ನೆನ್ಸ್ಕೊಂಡ್ರ? ಓ, ಹೌದು ಬಾಸ್, ಹೌದು. ನಂಗೆಲ್ಲ ಗೊತ್ತು, ಎಲ್ಲ ನಿಮ್ಮಿನ ಪ್ಲ್ಯಾನೇ. ಪಿಂಕಿ, ನೀನು ಇವತ್ತು ಮಾಡಿದ್ಯಾ? ಐ ಮೀನ್ ವರ್ಕ್ ಮಾಡಿದ್ಯಾ? ಕೊಡ್ತೀನಿ ಅಂದ್ಬಿಟ್ಟು ಕೊಡ್ತಿಲ್ಲ ವರ್ಕ್ ಮಾಡೋಕ್ಕೆ ಅಟ್ಲೀಸ್ಟು. ಓಯ್, ಯು ಬೋತ್ ರಾಸ್ಕಲ್ಸ್, ಗೆಟ್ ಔಟ್ ಆಫ್ ಮೈ ರೂಮ್. ಗೆಟ್ ಔಟ್ ಆಫ್ ಮೈ ಅಪಾರ್ಟ್ಮೆಂಟ್ ಅನ್ನಿ ಬಾಸ್. ಅಷ್ಟು ನಿಮ್ಗೆ ಬರಲ್ವಾ? ಯು ಇಡಿಯಟ್ ರಾಸ್ಕಲ್, ಗೆಟ್ ಔಟ್ ಆಫ್ ಮೈ ಅಪಾರ್ಟ್ಮೆಂಟ್. ಥೂ, ಎಂಥ ಕಿತ್ತೋಲ್ ಬಾಸ್, ನಾನು ಕಾಪಿ ಮಾಡಿದ್ದು. ಏನಂದೆ? ಯಾವತ್ತು ಹೇಳು? ಸರ್, ನಂಗೆ ಗೊತ್ತಾಯ್ತು ಎಂತ ಕಿತ್ತೋದನ್ ಬಾಸು ಅಂದ. ಏನಿಲ್ಲ, ಏನು ಹೋಗ. ನಂಗೆ ಗೊತ್ತಿಲ್ಲ, ಹೋಗು. ಸರಿ, ಹೋಗ್ತೀನಿ. ಸರ್, ನಾನು ಹೋಗಿ ವರ್ಕ್ ಮಾಡ್ತೀನಿ ಸರ್. ಹಾಂ, ನಾನು ಹೋಗ್ತೀನಿ. ಏಯ್, ನೀನು ಹೋಗಬೇಡ, ಬಾ ನನ್ನ ಜೊತೆ. ಅಲ್ಬೋ, ನಾನು ಬಾಸು ಕಣೋ, ಹಿಂಗೆ ಮಾತಾಡ್ತಾರ? ಸರ್, ಸಾರಿ ಸರ್. ಸರಿ, ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ, ಹೋಗಿ. ಇವತ್ತಂತೂ ಹೇಗೋ ಎಸ್ಕೇಪ್ ಆದರೆ ಅದು ನಾಳೆ ಹೇಗೆ ಮಾಡೋದು? ಈ ಪಿಜ್ಜಾ ತಿಂದ್ರೂ ಒಳ್ಳೆ. ನಾನು ಪಿಜ್ಜಾ ತಿಂದು ಡುಮ್ಮ ಆಗ್ತಾಯಿದ್ದೀನಿ ಹೊರ್ತು ನಾನು ಸಣ್ಣ ಅಂತೂ ಆಗ್ತಿಲ್ಲ. ಜಿಮ್ಮಿಗೆ ಹೋಗ್ಬೇಕು. ಆದರೆ ಇವಾಗ ಬಾಸ್ ಬೇರೆ ಕಾಲ್ ಮಾಡ್ತಾರೆ ಅಂತಿದ್ರು, ನೋಡಿದ್ರೆ ಕಾಲೇ ಮಾಡಿಲ್ಲ. ನನಗೇನು ಗೊತ್ತು, ಬಂದ್ಬಿಟ್ರೆ. ಏಯ್, ನಾನು ಬಂದ ಬಾಸ್, ನಾನು ಇನ್ನೇನು ಮಾಡೋಕ್ಕೆ ಕೂತ್ಕೊಂಡೆ. ನಾನು ಸ್ವಲ್ಪ ಆಗೋಯ್ತು ನೀನು. ಹಾಂ, ಗುಡ್ ಜಾಬ್. ಮಾಡು ಆ ಥರ ಮಾಡು. ಓಯ್, ನಾನಂತೂ ಮಾಡಿದೆ ಆಫೀಸ್ ವರ್ಕು. ಬಲ್ಲೆ. ನಂಗೆ ಹುಷಾರಿಲ್ಲ. ನಾವು ಹಾಸ್ಪಿಟಲ್ಗೆ ಹೋಗಿದ್ದೆ, ಅದಕ್ಕೆ ನಾನೇನು ಮಾಡೋಕ್ಕಾಗಲಿಲ್ಲ. ನನಗೆ so sad. ಬಾಸ್ ಹತ್ರ ಒಗಿಸ್ಕೊಳ್ಳಿ, ನಾನಂತೂ ಮಾಡಿದ್ದೀನಿ. ನಾನು ಹೇಳೋ ಕತೆ ನೀನು ಹತ್ಬಿಡ್ತೀರ ನೀವಿಬ್ರು. ನಾನೆಷ್ಟು ಬಡವ ಗೊತ್ತಾ, ಒಂದು ಮೊಬೈಲ್ ತೊಗೊಳಕ್ಕೆ ಆಗಲ್ಲ. ನಾನು ನನ್ನ ಅತ್ತೆ ಮನೆಗೆ ಹೋಗ್ಬಿಟ್ಟು ಅವ್ರದ್ದು ಲ್ಯಾಪ್ಟಾಪ್ ಎಲ್ಲ ಮಾಡ್ಬಿಟ್ಟು ಒಂದು ಪೇಪರಲ್ಲಿ ಬರ್ಕೊಬಂದಿದ್ದಾರೆ. ಬಾಸ್ ಏನು ಮಾಡಲ್ಲ. ಓಯ್, ಎಲ್ಲರೂ ಮಾಡಿದ್ದೀರಾ? ಬಾಸ್, ನಾನು ಮಾಡಿದ್ದೀನಿ. ಅದಂತೂ ನಂಗೆ ಗೊತ್ತು ಬಿಡು, ನೀವು ಮಾಡಿದ್ದೀಯ ಅಂತ. ನೀನು ಮಾಡಿದ್ಯಾ ಹುಡುಗಿ? ಬಾಸ್, ನಾನು ಏನು ಹೇಳಿ ಬಾಸ್, ನನಗೆ ತಲೆ ನೋವು, ಹೊಟ್ಟೆ ನೋವು, ಎದೆ ನೋವು. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಬಾಸ್, ಮಾಡೋಕ್ಕೆ ಆಗಲಿಲ್ಲ.
ಬಿಟ್ಟವಳು ಇವಳು. ಮತ್ತೆ ಹೊಟ್ಟೆ ನೋವು ಅಂದ್ಬಿಟ್ಟು ತಾಳೆ ನೋವು ಎದೆ ನೋವು ಅಂತಾಳೆ. ಹೌದು ಕಣೋ ಬಿಡವಾ, ಕರೆಕ್ಟಾಗಿ ಹೇಳ್ದೆ ನೀನು. ಏನಾದ್ರು ಅಂದ್ರ? ಸರಿ ಸರಿ ಬಿಡು, ನಿಂಗೆ ಇದೊಂದು ಲಾಸ್ಟ್ ಎಕ್ಸ್ಕ್ಯೂಸು, ಇನ್ನೊಂದ್ಸತಿ ಮಾಡ್ಕೊಬರ್ಬೇಕಾಯ್ತಾ? ಸರಿ ಸರಿ ಸರಿ. ಥೂ, ಈ ಬಾಸ್ ಒಳ್ಳೆ ನಿನ್ನೆ ನನಗಂತೂ ಕರ್ಕೊಂಡೋಗ್ಬಿಟ್ಟು ಹೆಂಗೆ ಹೊಡೆದ್ರು ಗೊತ್ತಾ ಕೈಗೆ. ಇವ್ಳಿಗೆ ಕೊಡಿಲ್ಲ. ಥೂ, ನಮಗೆ ಹುಡುಗರಿಗೆ ಇದು ಬೇಕು, ನ್ಯಾಯ ಬೇಕು ನಮಗೆ. ಪ್ಲೀಸ್ ಕಣೋ ರಾಹುಲ್, ಪ್ಲೀಸ್ ತೋರಿಸು. ಬಾಸ್ ಯಶಿತ್ ನೋಡಿ, ಯಶಿತ್ ಬಾಸ್ ತೋರ್ಸು ಅಂತಿರೋದು. ಏಯ್ ಬಾಸ್ ಯಶಿತ್, ಹೌದು ನನ್ನ ಹೆಸರು ಯಶಿತೆ, ಬಾಸ್ ಯಶಿತ್. ಆದರೆ ಬಾಸ್ ಅಂತ ತಗೋಬೇಕು, ಹೆಸರು ಹಿಡಿದು ಕೂತ್ರೆ ಏನೂ ಇಲ್ಲ. ರೆಸ್ಪೆಕ್ಟ್ ಆಗಿ ಮಾತಾಡೋ ಬಾಸ್ಗೆ. ಹೌದು ಹೌದು ಹೌದು, ಯಶಿತ್ ಬಾಸ್ಗೆ ರೆಸ್ಪೆಕ್ಟ್ ಆಗಿ ಮಾತಾಡ್ಬೇಕು ರಾಹುಲ್. ಸುಮ್ಮನೆ ಇರ್ತೀಯ ನೀನು. ನನ್ನ ಬಾಸ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಗೊತ್ತಾ? ನೀನಷ್ಟು ರೆಸ್ಪೆಕ್ಟ್ ಕೊಡಲ್ಲ. ನಾನು ಹಿಂಗೆ ಹೇಳಿ, ನಾನು ಹಾಸ್ಪಿಟಲಲ್ಲಿ ಬಂದು ತೋರಿಸ್ತೀನಿ ನನಗೆ ಎಷ್ಟು ಹೊಟ್ಟೆ ನೋಡ್ತಿತ್ತು ಅಂತ. ನಂಗೆ ಹೊಟ್ಟೆ ನೋಡ್ತಿದೆ ಫ್ರೆಂಡ್ಸ್, ನಾನು ಹೇಗೆ ಕಳ್ಳಿ, ನಂಗೆ ಹೊಟ್ಟೆ ನೋಡ್ತಿದೆ, ಹೊಟ್ಟೆ ನೋಡ್ತಿದೆ, ಹೊಟ್ಟೆ ನೋಡ್ತಿದೆ. ಡಾಕ್ಟರ್ ಅಕ್ಕ, ಏನಾಯ್ತಕ್ಕ? ಯಾಕೆ ಇಷ್ಟೊತ್ತು ಕಿಚ್ತಿದ್ಯಾ ಕಿರ್ಗಂಟಿ ಹಾಕೊಂಡು? ಡಾಕ್ಟರ್ನ ಕೂಗೋಲ್ಲ ಲೋಫಿ. ನಮ್ಮಪ್ಪ ಅಮ್ಮ ಲೋಫಿ ಅಂತ ಕೂಗ್ತಾರೆ, ಆದ್ರೆ ನೀನ್ ಮಾತ್ರ ಕೂಗ್ಬೇಡ. ಕೂಗ್ದ್ರೆ ಏನಿಲ್ಲ, ಹೊಟ್ಟೆಗೆ ಪಂಚ್ ಮಾಡ್ಬಿಡ್ತೀನಿ. ಡಾಕ್ಟರ್ ಅನ್ಸ್ಕೊಂಡವನೆ, ಬೇಗ ಬಾರೋ. ನಿಮಗೆ ರಿಪೋರ್ಟಲ್ಲಿ ನಿಮಗೆ ಫುಡ್ ಪಾಯ್ಸನ್ ಬಂದಿದೆ. ನಿಮಗೆ ಕುರುಕ್ ತಿಂಡಿ ಎಲ್ಲ ತಿನ್ಬೇಡಿ ಆಚೆದು, ಮತ್ತೆ ಮನೇಲಿ ಜ್ಯೂಸು, ಲೆಮನ್ ಜ್ಯೂಸು ಅಂತ ನ್ಯಾಚುರಲ್ದು ಎಲ್ಲ ಕುಡೀರಿ. ಮತ್ತೆ ಮನೇಲಿ ಇದು ಮನೆ ತಿಂಡಿ ತಿನ್ನಿ. ಮತ್ತೆ ನಿಮ್ಮ ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ. ಫುಡ್ ಪಾಯ್ಸನ್ ಆಗಿದೆ ನಿಮಗೆ, ಅದು ಮೀಡಿಯಮ್ ಅಲ್ಲಿ ಇದೆ, ಸರಿನಾ? ಹುಷಾರಾಗಿರ್ರಿ ಡಾಕ್ಟರ್ಸ್.